ಬಿದ್ನೂರಿನ ಇಡಗೂರಿಗೆ ನಮ್ಮ ಬಾಬು ಅವರು ಅಂತ್ಯ ಸಂಸ್ಕಾರ ಇಲ್ಲಿ ನಡೀತು. ಬಾಬು ಅಂತ ನಮ್ಮ 12ನೇ ವಾರ್ಡಿನ ನಿವಾಸಿ, ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಡ್ರೈವರಾಗಿ ಕಾರ್ಯನಿರ್ವಹಿಸ್ತಾಯಿದ್ರು. ಕಳೆದ 2 ದಿನಗಳ ಹಿಂದೆ ಜಿಲ್ಲಾ ಪಂಚಾಯತಿ ಅಂದರೆ DC ಆಫೀಸ್ ಆವರಣದಲ್ಲಿ ನೇಣಿಗೆ ಶರಣಾದರು. ಇವತ್ತು ಅವರ ಅಂತ್ಯ ಸಂಸ್ಕಾರನೂ ಈ ಊರಲ್ಲಾಗಿದೆ. ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋಣ ಅಂತ ಸ್ಥಳೀಯ ಶಾಸಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅವ್ರ ಶ್ರೀಮತಿಯವ್ರನ್ನ ಮತ್ತು ಬಾಬು ಅವ್ರ ತಾಯಿನ ಮತ್ತು ಬಾಬು ಅವ್ರ ಬ್ರದರ್ನ ಮಾತಾಡಿದ್ದೀನಿ. ಈಗಾಗಲೇ ಸರ್ಕಾರದಿಂದ ಏನು ಮೊದಲ ಇನ್ಸ್ಟಾಲ್ಮೆಂಟ್ 4,12,000 ಇನ್ನು 2 ದಿನದಲ್ಲಿ ಆ ಮಗು ಅಕೌಂಟಿಗೆ ಡಿಪಾಸಿಟ್ ಆಗುತ್ತೆ. ನಂತರ ಚಾರ್ಜ್ ಶೀಟ್ ಆದಮೇಲೆ ಇನ್ನೊಂದು 4.5 ಲಕ್ಷ ಮತ್ತೆ ಡಿಪಾಸಿಟ್ ಆಗುತ್ತೆ. ಆ ಮಗುಗೆ ಪರ್ಮನೆಂಟ್ ಜಾಬ್ ಕೆಲಸ ಕೊಡಿಸೋ ಭರವಸೆ ಕೊಟ್ಟಿದ್ದೀನಿ. ನಾನು ಖಂಡಿತವಾಗೂ ಕೊಡಿಸ್ತೀನಿ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ಸ್ಪೀಕರ್ ಅವ್ರನ್ನೂ ಮಾತಾಡ್ತೀನಿ. ಮತ್ತು ಅವ್ರ ತಾಯಿಯವ್ರಿಗೂ ಒಂದು ಕೆಲಸ ಕೊಡಿಸೋ ಭರವಸೆ ಕೊಡ್ತೀನಿ. ಮತ್ತು ಅವರು ಬ್ರದರ್ ಇದ್ದಾರೆ. ಈಗ ಬಾಬು ಆದಮೇಲೆ ಆ ಕುಟುಂಬಕ್ಕೆ ಇವರೇ ಆಧಾರ. ಆ ಹುಡುಗನಿಗೂ ಒಂದು ಕೆಲಸ ಕೊಡಿಸೋ ಪ್ರಯತ್ನ ಪಡ್ತೀನಿ. ಮತ್ತು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅಷ್ಟು ಕೊಡಿಸ್ತೀನಿ ಸರ್. ಈಗ ಇವರು ಏನು ಬಿದ್ನೂರಿನ ಇಡಗೂರಿಗೆ ನಮ್ಮ ಬಾಬು ಅವರು ಅಂತ್ಯ ಸಂಸ್ಕಾರ ಇಲ್ಲಿ ನಡೀತು. ಬಾಬು ಅಂತ ನಮ್ಮ 12ನೇ ವಾರ್ಡಿನ ನಿವಾಸಿ, ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಡ್ರೈವರಾಗಿ ಕಾರ್ಯನಿರ್ವಹಿಸ್ತಾಯಿದ್ರು. ಕಳೆದ 2 ದಿನಗಳ ಹಿಂದೆ ಜಿಲ್ಲಾ ಪಂಚಾಯತಿ ಅಂದರೆ DC ಆಫೀಸ್ ಆವರಣದಲ್ಲಿ ನೇಣಿಗೆ ಶರಣಾದರು. ಇವತ್ತು ಅವರ ಅಂತ್ಯ ಸಂಸ್ಕಾರನೂ ಈ ಊರಲ್ಲಾಗಿದೆ. ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋಣ ಅಂತ ಸ್ಥಳೀಯ ಶಾಸಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅವ್ರ ಶ್ರೀಮತಿಯವ್ರನ್ನ ಮತ್ತು ಬಾಬು ಅವ್ರ ತಾಯಿನ ಮತ್ತು ಬಾಬು ಅವ್ರ ಬ್ರದರ್ನ ಮಾತಾಡಿದ್ದೀನಿ. ಈಗಾಗಲೇ ಸರ್ಕಾರದಿಂದ ಏನು ಮೊದಲ ಇನ್ಸ್ಟಾಲ್ಮೆಂಟ್ 4,12,000 ಇನ್ನು 2 ದಿನದಲ್ಲಿ ಆ ಮಗು ಅಕೌಂಟಿಗೆ ಡಿಪಾಸಿಟ್ ಆಗುತ್ತೆ. ನಂತರ ಚಾರ್ಜ್ ಶೀಟ್ ಆದಮೇಲೆ ಇನ್ನೊಂದು 4.5 ಲಕ್ಷ ಮತ್ತೆ ಡಿಪಾಸಿಟ್ ಆಗುತ್ತೆ. ಆ ಮಗುಗೆ ಪರ್ಮನೆಂಟ್ ಜಾಬ್ ಕೆಲಸ ಕೊಡಿಸೋ ಭರವಸೆ ಕೊಟ್ಟಿದ್ದೀನಿ. ನಾನು ಖಂಡಿತವಾಗೂ ಕೊಡಿಸ್ತೀನಿ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ಸ್ಪೀಕರ್ ಅವ್ರನ್ನೂ ಮಾತಾಡ್ತೀನಿ. ಮತ್ತು ಅವ್ರ ತಾಯಿಯವ್ರಿಗೂ ಒಂದು ಕೆಲಸ ಕೊಡಿಸೋ ಭರವಸೆ ಕೊಡ್ತೀನಿ. ಮತ್ತು ಅವರು ಬ್ರದರ್ ಇದ್ದಾರೆ. ಈಗ ಬಾಬು ಆದಮೇಲೆ ಆ ಕುಟುಂಬಕ್ಕೆ ಇವರೇ ಆಧಾರ. ಆ ಹುಡುಗನಿಗೂ ಒಂದು ಕೆಲಸ ಕೊಡಿಸೋ ಪ್ರಯತ್ನ ಪಡ್ತೀನಿ. ಮತ್ತು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅಷ್ಟು ಕೊಡಿಸ್ತೀನಿ ಸರ್. ಈಗ ಇವರು ಏನು ಇದ್ದಾರೆ